ಸೊ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸದ್ಯ ಈಗ ಬಿಗ್ ಬಾಸ್ ಕಡೆಯಿಂದ ಮತ್ತೊಂದು ಪ್ರೋಮೋ ಬಿಟ್ಟಿದ್ದಾರೆ. ಎಲ್ಲರೂ ಕೂಡ ಇಲ್ಲಿ ಈ ಒಂದು ಪ್ರೋಮೋಗೆ ಕಾಯ್ತಾ ಇದ್ವಿ ಅಂತಾನೆ ಹೇಳ್ಬೋದು. ಸದ್ಯ ಈಗ ಕಿಚ್ಚನ ಪವರ್ಫುಲ್ ಕ್ಲಾಸ್ಗೆ ಅಶ್ವಿನಿ ಗೌಡ ಮತ್ತೆ ಜಾನ್ವಿ ಸ್ವಿಚ್ ಆಫ್ ಕೂಡ ಆಗಿದ್ದಾರೆ. ಬನ್ನಿ ಒಂದು ಪ್ರೋಮೋದು ಜಲಕ್ ಹೇಗಿದೆ ಅಂತ ನೋಡೋಣ. ಯಾರಿಗೋ ಹರ್ಟ್ ಮಾಡ್ಬೇಕು ಅನ್ನೋ ತರ ಏನಿರ್ಲಿಲ್ಲ. ಒಬ್ಬನ ಮರ್ಯಾದೆ, ಒಬ್ಬರ ಅಸ್ತಿತ್ವ, ಒಬ್ಬನ ಗೌರವ ಇನ್ನೊಬ್ಬನ ಆಸ್ತಿ ಆಟ ಸಾಮಾನು ಆಗ್ಬಾರ್ದು. ಎಸ್, ಸೊ ವೀಕ್ಷಕರೇ ನೋಡಿದ್ರಲ್ಲ, ಪ್ರೋಮೋ ಅಂತೂ ಬಹಳ ಇಲ್ಲಿ ಅದ್ಭುತವಾಗಿದೆ. ಇಲ್ಲಿ ಎಲ್ಲರೂ ಕೂಡ ನಾವು ಏನ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ವಿ, ಇವಾಗ ಸದ್ಯ ಕಿಚ್ಚನ ಪಂಚಾಯಿತಿಯಲ್ಲಿ ಕ್ಲಾಸ್ ಸಿಕ್ಲಿಲ್ಲ ಅಶ್ವಿನಿ ಗೌಡ ಅವರಿಗೆ. ಎಲ್ಲಾನು ಕೂಡ ಒಟ್ಟಿಗೆ ಸೇರಿ ಇಲ್ಲಿ ಕ್ಲಾಸ್ ತಗೊಂತಿದ್ದಾರೆ ಅಂತಾನೆ ಹೇಳ್ಬೋದು. ಇಲ್ಲಿ ಒಂದು ಲಿಮಿಟ್ ಅಂತ ಇರುತ್ತೆ ಯಾವುದಕ್ಕೆ ಆದ್ರೂ ಕೂಡ, ಆ ಒಂದು ಲಿಮಿಟ್ ನ ಕ್ರಾಸ್ ಮಾಡಿದ್ದಾರೆ ಅಶ್ವಿನಿ ಗೌಡ ಅವರು ಮತ್ತೆ ಇಲ್ಲಿ ಜಾನ್ವಿ ಅವರು. ಈಗ ಹೇಳ್ತಾರೆ ನಿಮ್ ಸ್ಟೇಟ್ಮೆಂಟ್ ಗೆ ಇಲ್ಲಿ ಹೇಳ್ತಾ ಹೋದ್ರೆ ಅಂತ ಅಂದ್ಬಿಟ್ಟು ಹೇಳಿದ್ರು. ಅದ್ರ ರೀತಿನೇ ಇಲ್ಲಿ ಅವ್ರ ಸ್ಟೇಟ್ಮೆಂಟ್ ಪ್ರಕಾರನೇ ಇಲ್ಲಿ ಬರ್ತಿದ್ದಾರೆ. ಅದಕ್ಕೋಸ್ಕರ ಇಲ್ಲಿ ಹೇಳಿದ ತಕ್ಷಣ ಅಶ್ವಿನಿ ಗೌಡ ಅವರು ಏನಪ್ಪ ಹೇಳಿದ್ರು, ಇಲ್ಲಿ ಕಾಕ್ರೋಚ್ ಅವರು ಲಾಸ್ಟ್ ಟೈಮ್ ಹೇಳಿದ್ರು ಯಮ್ಮ ಗಿಮ್ಮ ಅಂತ ಅನ್ಬೇಡಿ, ನನಗೊಂದು ಹೆಸರು ಇದೆ ಅಂತ ಅಂದ್ಬಿಟ್ಟು ಹೇಳಿದ್ರು. ಅದನ್ನು ಕೂಡ ಇಲ್ಲಿ ಕಿಚ್ಚ ಸುದೀಪ್ ಅವರು ಹೇಳಿದ್ರು. ಅದೇ ಹೇಳಲ್ವಾ, ಇವಾಗ ಅವ್ರು ಮಾಡಿದ್ರೆ ಅದು ತಪ್ಪಲ್ಲ, ಬೇರೆಯವ್ರು ಮಾಡಿದ್ರೆ ಮಾತ್ರ ತಪ್ಪು ಅಂತ ಹೇಳ್ತಾರಲ್ಲ, ಆ ರೀತಿ ಇಲ್ಲಿ ಆಗಿದೆ ಅಂತ ಕೂಡ ಇಲ್ಲಿ ಗೊತ್ತಾಗ್ತದೆ. ಅದಕ್ಕೋಸ್ಕರ ಇಲ್ಲಿ ನೀಟಾಗಿ ತಿದ್ದಿ ಬುದ್ಧಿ ಹೇಳ್ತಿದ್ದಾರೆ. ಇಲ್ಲಿ ಅವರು ಬುದ್ಧಿ ಹೇಳಿದನ್ನ ಅರ್ಥ ಮಾಡ್ಕೊಂಡ್ರೆ ಪರವಾಗಿಲ್ಲ, ಬಟ್ ಇದನ್ನ ಒಂಥರ ಹಾಗೆ ತರ ಸಾಧಿಸ್ಕೊಂಡು ಹೋದ್ರೆ ಇಲ್ಲಿ ಏನು ಮಾಡೋಕ್ಕಾಗಲ್ಲ. ಮುಂದೆ ಅವರು ಬೇಗನೆ ಇಲ್ಲಿ ಈಗೇನೋ ಫೈನಲಿಸ್ಟ್ ಆಗಿದ್ದಾರೆ, ಮುಂದೆ ಹೋಗ್ತಾ ಹೋಗ್ತಾ ಟ್ವಿಸ್ಟ್ಗಳು ಇರುತ್ತೆ, ಬೇಗ ಮನೆಯಿಂದ ಈಚೆ ಬರ್ತಾರಂತ ಕೂಡ ಗೊತ್ತಾಗುತ್ತೆ. ಜಾನ್ವಿ ಅವ್ರು ನೋಡಿ ಇಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ಫನ್ ಬಿಟ್ಟು ಬೇರೆ ಯಾರಿಗೂ ಕೂಡ ಇಲ್ಲಿ ಹರ್ಟ್ ಮಾಡಬೇಕು ಅನ್ನೋದು ಇರ್ಲಿಲ್ಲ ಅಂತ ಹೇಳಿದ್ರು. ಈ ರೀತಿಯಾಗಿ ಫನ್ ಮಾಡೋದ ಯಾರು ಕೂಡ ಈ ರೀತಿಯಾಗಿ ಫನ್ ಮಾಡಬೇಕು ಅಂತ ಅಂದ್ಬಿಟ್ಟು ಇಷ್ಟಪಡಲ್ಲ, ನೋಡ್ಬೇಕು ಅಂತ ಕೂಡ ಇಲ್ಲಿ ಇಷ್ಟಪಡಲ್ಲ. ಯಾಕಂದ್ರೆ ಒಬ್ಬರ ಮೇಲೆ ಬ್ಲೇ ಮಾಡ್ಬಿಟ್ಟು ಈ ರೀತಿಯಾಗಿ ಫನ್ ತಗೋಬೇಕು ಅಂತ ಅಂದ್ಬಿಟ್ಟು ಯಾರಪ್ಪ ಹೇಳಿದ್ದು? ಯಾರಾದ್ರೂ ಇಲ್ಲಿ ಹೇಳಿದ್ರ ನೀವು ಅವ್ರ ಮೇಲೆ ಬ್ಲೇ ಮಾಡಿ ಅವ್ರಿಗೆ ಆ ತರ ಇಲ್ಲಿ ಆಟ ಆಡಿಸ್ಬೇಕು? ಹೌದು, ಈ ರೀತಿಯಾಗಿ ಆಟ ಆಡಿಸಿ ಅಂತ ಅಂದ್ಬಿಟ್ಟು ನಿಜವಾಗ್ಲೂ ಕೂಡ ಯಾರು ಕೂಡ ಇಲ್ಲಿ ಅವ್ರನ್ನ ಕೇಳ್ಕೊಂಡಿಲ್ಲ ಅಂತಾನೆ ಹೇಳ್ಬೋದು. ಅದಕ್ಕೆ ಇಲ್ಲಿ ಹೇಳ್ತಿರೋದು. ಇಲ್ಲಿ ನೋಡಿ ಜಾನ್ವಿ ಅವರು ಅವ್ರು ಮಾತಾಡಿದ್ರೆ ಅವ್ರು ಏನನ್ನ ಮಾಡಿದ್ರೆ ಮಾತ್ರ ಫನ್ ಅಂತೆ, ಆದ್ರೆ ಇಲ್ಲಿ ಗಿಲ್ಲಿಯವ್ರು ಏನನ್ನ ಮಾತಾಡ್ಬಿಟ್ರೆ ಅದು ಓವರ್ ಆಕ್ಟಿಂಗ್ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಎಲ್ಲಾದ್ರಲ್ಲೂ ಕೂಡ ಇಲ್ಲಿ ಸ್ವಲ್ಪ ಓವರ್ನೆಸ್ ಇರುತ್ತೆ ಅಂತ ಅಂದ್ಬಿಟ್ಟು ಗಿಲ್ಲಿಯವ್ರಿಗೆ ಇಲ್ಲಿ ಹೇಳಿದ್ರು. ಅದೇ ಅವ್ರು ಮಾಡಿದ್ರೆ ಅದೆಲ್ಲ ಸರಿ ಅಂತ ಇಲ್ಲಿ ಮಾತಾಡ್ತಾ ಇದ್ದಾರೆ. ಆದ್ರೂ ಕೂಡ ಇಲ್ಲಿ ಸಂಜಾಯಿಷಿ ಕೊಡೋದು ನೋಡಿ, ಫಸ್ಟೇ ಇಲ್ಲಿ ಇಬ್ರು ಕೂಡ ಡಿಸ್ಕಷನ್ ಮಾಡ್ಕೊಂಡಿದ್ರು. ಈ ಒಂದು ಸಿಚುವೇಶನ್ ಇಲ್ಲಿ ಕ್ರಿಯೇಟ್ ಆಯ್ತು, ಯಾರು ಮಾಡಿದ್ರಿ ಅಂತ ಕೇಳಿದ್ರೆ ಈ ರೀತಿಯಾಗಿ ಮಾತಾಡೋಣ ಅಂತ ಅಂದ್ಬಿಟ್ಟು ಅದ್ರ ಪ್ರಕಾರನೇ ಇಲ್ಲಿ ಮಾತಾಡ್ತಿದ್ರೆ ಸ್ವಲ್ಪ ಇಲ್ಲಿ ಅಳೋ ತರನೂ ಮಾಡ್ತವ್ರೆ. ಆಲ್ಮೋಸ್ಟ್ ಎಲ್ರದ್ದು ಕೂಡ ಕಣ್ಣೀರೇ. ಇಲ್ಲಿ ರಕ್ಷಿತ್ ಅವರು ಕೂಡ ಇದೇ ರೀತಿ ಬೇಜಾರು ಮಾಡ್ಕೊಂಡಿರ್ತಾರಲ್ವಾ, ಇದು ಅವ್ರಿಗೆ ಅರ್ಥ ಆಗ್ಲಿಲ್ಲ. ನಾವಿಲ್ಲಿ ಫನ್ಗೋಸ್ಕರ ಮಾಡಿದ್ವಿ, ಯಾರಿಗೂ ಹರ್ಟ್ ಆಗ್ಬಾರ್ದು ಅಂತ ಅಂದ್ಬಿಟ್ಟು ಕೂಡ ಇಲ್ಲಿ ನೋಡ್ಕೊಂಡ್ವಿ ಅಂತ ಹೇಳಿದ್ರು. ಏನಪ್ಪಾ ಇಲ್ಲಿ ನೋಡ್ಕೊಳ್ಳೋದವ್ರು ಏನೂ ಕೂಡ ಇಲ್ಲಿ ಇಲ್ಲ ಅಂತ ಅಂದ್ಬಿಟ್ಟು ಗೊತ್ತಾಗ್ತದೆ. ಆನಂತರ ಇಲ್ಲಿ ನಿಮ್ಮ ಒಂದು ಪರ್ಸನಾಲಿಟಿ ಕೊಲೆ ಮಾಡ್ಕೊಂಡು ಹೋಗ್ತಿದ್ದೀರಾ ಅಂತ ಹೇಳಿದ್ರು. ನಿಜವಾಗ್ಲೂ ಕೂಡ ಅವರೊಂದು ವ್ಯಕ್ತಿತ್ವ ಏನಿದೆ ಅವರೇ ಹಾಳು ಮಾಡ್ಕೊಂತಿದ್ದಾರೆ ಅಂತ ಕೂಡ ಇಲ್ಲಿ ಹೇಳ್ಬೋದು. ಹಾಳು ಮಾಡ್ಕೊಂಡಿದ್ದಾರೆ, ಮಾಡ್ಕೊಂತಾ ಇದ್ದಾರೆ, ಎಲ್ಲ ಮಾಡ್ಕೊಂಡ್ಬಿಟ್ಟಿದ್ದಾರೆ ಆಲ್ರೆಡಿ. ಕೆಲವೊಬ್ರು ಇವ್ರ ಬಗ್ಗೆ ಒಂದು ನೆಗೆಟಿವ್ ಕಮೆಂಟ್ಸ್ಗಳು ಕೂಡ ಇಲ್ಲಿ ನಾನು ಓದಿದೆ. ಆಲ್ಮೋಸ್ಟ್ ಬಿಗ್ ಬಾಸ್ ಮನೆಗೆ ಹೋಗಿದ ತಕ್ಷಣ ಅವ್ರ ಹಿನ್ನೆಲೆ ಏನು ಎತ್ತ ಅಂತ ಅಂದ್ಬಿಟ್ಟು ಇಲ್ಲಿ ಪ್ರತಿಯೊಂದು ವಿಚಾರನೂ ಕೂಡ ಹೊರಗಡೆ ಬರುತ್ತೆ. ಆದ್ರೆ ನೀವು ನೋಡ್ಬೋದು ಅಶ್ವಿನಿ ಗೌಡ ಅವ್ರ ಬಗ್ಗೆ, ಇಲ್ಲಿ ಜಾನ್ವಿ ಅವ್ರ ಬಗ್ಗೆ ಎಷ್ಟು ಇಲ್ಲಿ ನೆಗೆಟಿವ್ ಕಮೆಂಟ್ಸ್ಗಳು ಇದೆ ಅಂತ ಅಂದ್ಬಿಟ್ಟು ಕೆಲವೊಬ್ಬರಿಗೆ ಈ ವಿಚಾರಗಳು ಸತ್ಯ ಇರ್ಬೋದೇನೋ ಅಂತ ಕೂಡ ಇಲ್ಲಿ ಅನ್ನಿಸ್ಬಿಡುತ್ತೆ. ಆದ್ರೆ ಅವರು ಸಂಜಾಯಿಷಿ ಕೊಡೋದೇನಪ್ಪ ಅಂತಂದ್ರೆ, ನಾವಿಲ್ಲಿ ಯಾರಿಗೂ ಕೂಡ ಹರ್ಟ್ ಮಾಡಬೇಕು ಅನ್ನೋದು ಇರ್ಲಿಲ್ಲ ಅಂತ ಅಂದ್ಬಿಟ್ಟು ಸಂಜಾಯಿಷಿ ಕೊಡ್ತವ್ರೆ ಜಾನ್ವಿ ಅವರು. ಬೇಷ್ ಅಂತಾನೆ ಹೇಳಬೇಕು. ಯಾಕಂದ್ರೆ ಕಿಚ್ಚ ಸುದೀಪ್ ಅವ್ರ ಎದುರುಗಡೆ ಈ ರೀತಿಯಾಗಿ ಮಾತಾಡ್ತಿದ್ದಾರೆ. ನೋಡೋಣ ಮುಂದೆ ಯಾವ ರೀತಿಯಾಗಿ ಇನ್ನೂ ಕ್ಲಾಸ್ ಇದೆ ಅಂತ ಅಂದ್ಬಿಟ್ಟು ಗೊತ್ತಾಗುತ್ತೆ. ಇದರಲ್ಲಿ ಇನ್ನೊಂದು ವರ್ಡ್ ತುಂಬಾನೇ ನನಗೆ ಇಷ್ಟ ಆಗಿದ್ದೇನಪ್ಪ ಅಂತಂದ್ರೆ, ಒಬ್ಬರ ಮರ್ಯಾದೆ, ಒಬ್ಬರ ಅಸ್ತಿತ್ವ, ಒಬ್ಬರ ಗೌರವ ಇನ್ನೊಬ್ಬರ ಆಸ್ತಿ ಆಟ ಸಾಮಾನು ಆಗ್ಬಾರ್ದು ಅಂತ ಅಂದ್ಬಿಟ್ಟು ಹೇಳಿದ್ರು. ನಾನು ಕೂಡ ಈ ಹಿಂದಿನ ವಿಡಿಯೋದಲ್ಲಿ ಇಲ್ಲಿ ಹೇಳಿದೆ, ಯಾರೂ ಕೂಡ ಈ ರೀತಿಯಾಗಿ ಮಾತಾಡಬಾರ್ದು. ಯಾಕಂದ್ರೆ ಅವ್ರವ್ರಿಗೆ ಅವ್ರವ್ರದಾದ ವ್ಯಕ್ತಿತ್ವ ಇರುತ್ತೆ. ಈಗ ಯಾವುದೇ ಒಂದು ಪ್ಲಾಟ್ಫಾರ್ಮ್ ಇಂದ ಬಂದಿರಲಿ, ಅದಕ್ಕೆ ಗೌರವ ಕೊಡೋದನ್ನ ಇಲ್ಲಿ ಕಲ್ತ್ಕೋಬೇಕು. ನಾವು ಎಷ್ಟೇ ದೊಡ್ಡವ್ರು ಇರ್ಬೋದು, ಎಷ್ಟೇ ಚಿಕ್ಕವ್ರು ಇರ್ಬೋದು, ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಗೌರವ ಕೊಟ್ಟು ಗೌರವ ತಗೋಬೇಕು. ಅದನ್ನ ಕೇಳಿ ಪಡೆಯೋದಲ್ಲ. ಗೌರವ, ಪ್ರೀತಿ, ವಿಶ್ವಾಸ ಅನ್ನೋದನ್ನ ಇಲ್ಲಿ ನಾವು ಕೇಳಿ ಪಡೆಯೋದಲ್ಲ. ಎದುರುಗಡೆ ಇರೋ ವ್ಯಕ್ತಿ ಹತ್ರ ಅದು ಅವ್ರಿಗೆ ಕೊಡಬೇಕು ಅಂತ ಅಂದ್ಬಿಟ್ಟು ಅನ್ಸ್ಬೇಕು. ಆದ್ರೆ ಇಲ್ಲಿ ನೋಡಿ, ಅದಕ್ಕೆ ಹೇಳಿದ್ರು, ಒಬ್ಬರ ವ್ಯಕ್ತಿತ್ವನ ಇಲ್ಲಿ ಹಾಳು ಮಾಡಕ್ಕೆ ಯಾರ ಕೈಲಿಂದನೂ ಆಗಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಕಿಚ್ಚ ಸುದೀಪ್ ಅವ್ರು ಕೂಡ ಇಲ್ಲಿ ಹೇಳಿದ್ರು. ಅದು ಆಟದ ಸಾಮಾನು ಕೂಡ ಆಗ್ಬಾರ್ದು ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ದು. ಅದಕ್ಕೆ ಯಾರದೇ ಒಂದು ವ್ಯಕ್ತಿತ್ವನ ಇಲ್ಲಿ ಹಾಳು ಮಾಡಬೇಕು ಅಂತ ಅಂದ್ಬಿಟ್ಟು ಈ ಒಂದು ಪ್ರೋಗ್ರಾಮ್ ನಡೆಸ್ತಾ ಇದಾರ. ಅಂದ್ರೆ ನೀವು ಅವ್ರ ವ್ಯಕ್ತಿತ್ವನ ಹಾಳು ಮಾಡಿಬಿಟ್ಟು ನೀವಿಲ್ಲಿ ನಿಮ್ಮ ವ್ಯಕ್ತಿತ್ವನ ಎತ್ತಿಡ್ಕೊಳ್ಳಿ ಅಂತ ಅಂದ್ಬಿಟ್ಟು, ಅವ್ರ ವ್ಯಕ್ತಿತ್ವ ಹಾಳು ಮಾಡ್ತಾ ಇದ್ದಾರೆ ಅಂತಂದ್ರೆ, ಎದುರುಗಡೆ ಇರೋ ವ್ಯಕ್ತಿನ ಹಾಳು ಮಾಡ್ತಾ ಇದ್ದಾರೆ ಅಂತಂದ್ರೆ ಅವ್ರ ವ್ಯಕ್ತಿತ್ವ ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು ಇಲ್ಲಿ ಅವ್ರಿಗೆ ಈ ಒಂದು ಸಣ್ಣ ವಿಚಾರನೂ ಕೂಡ ಇಲ್ಲಿ ಅರ್ಥ ಆಗ್ಲಿಲ್ಲ ಅಂತ ಕೂಡ ಇದ್ರಲ್ಲೇ ಗೊತ್ತಾಗ್ತದೆ. ಕೊನೆಯದಾಗಿ ಇಲ್ಲಿ ಕಿಚ್ಚ ಸುದೀಪ್ ಅವರು ಹೇಳಿದ್ರು, ಯಾರ ಅಪ್ಪನ ಆಸ್ತಿನೂ ಅಲ್ಲ ಅದು ಅಂತ ಅಂದ್ಬಿಟ್ಟು ಹೇಳಿದ್ರು. ನಿಜವಾಗ್ಲೂ ಕೂಡ ಒಳ್ಳೆ ಮಾತಂತಾನೆ ಹೇಳ್ಬೇಕು. ಪ್ರತಿಯೊಬ್ಬರದು ಇಲ್ಲಿ ಒಂದು ಗೌರವ ಅನ್ನೋದಿರ್ಬೋದು, ಇಲ್ಲ ಅಂತಂದ್ರೆ ಮರ್ಯಾದೆ ಅಂತ ಇರ್ಬೋದು, ಅದು ಯಾರ ಅಪ್ಪನ ಆಸ್ತಿನೂ ಅಲ್ವೇ ಅಲ್ಲ. ಈಗ ಒಂದು ಗೌರವ ಪಡ್ಕೊಳ್ಳೋದಿರ್ಬೋದು, ಒಂದು ನೇಮು ಫೇಮು ಇಲ್ಲಿ ಗಳಿಸ್ಕೋಬೇಕು ಅಂತಂದ್ರೆ ಪ್ರತಿಯೊಬ್ಬರು ಕೂಡ ಇಲ್ಲಿ ಕಷ್ಟ ಪಟ್ಬಿಟ್ಟೆ ಮುಂದೆ ಬಂದಿರ್ತಾರೆ. ಬಟ್ ಇದನ್ನ ತಿಳ್ಕೊಳ್ಬೇಕು. ಬಟ್ ಇಲ್ಲಿ ತಿಳ್ಕೊಳ್ಳದೆ ಈ ರೀತಿ ಮಾತಾಡೋಕೆನೆ ಇಲ್ಲಿ ಈಗ
ಕಿಚ್ಚನ ಪವರ್ಫುಲ್ ಕ್ಲಾಸ್ಗೆ ಇಲ್ಲಿ ಅಶ್ವಿನಿ ಅವರು ಮತ್ತೆ ಜಾನ್ವಿ ಅವರು ಇಲ್ಲಿ ಸ್ವಿಚ್ ಆಫ್ ಆಗಿದ್ದಾರೆ. ಸ್ವಿಚ್ ಆನ್ ಆಗದೇ ಇಲ್ಲ ಅಂತ ಕೂಡ ಇಲ್ಲಿ ಅನ್ನಿಸ್ತದೆ. ಆಲ್ಮೋಸ್ಟ್ ಅವ್ರ ಮುಖಗಳು ನೋಡಿದ್ರೆ ಇಲ್ಲಿ ಗೊತ್ತಾಗ್ತದೆ. ಆದ್ರೂ ಕೂಡ ಅವರು ಸಮರ್ಥನೆ ಮಾಡ್ಕೊಂತಿದ್ದಾರೆ. ನಾನು ತಪ್ಪು ಮಾಡಿದ್ದೀನಿ ಅಂತ ಇಲ್ಲಿ ಒಪ್ಕೊಂತಲ್ಲ ಅವ್ರನ್ನ ಅವರು ಸಮರ್ಥನೆ ಮಾಡ್ಕೊಂತಿದ್ದಾರೆ. ಇಲ್ಲಿ ರಕ್ಷಿತ್ ಅವ್ರು ಕೂಡ ಇದನ್ನೇ ಹೇಳಿದ್ದು, ತಪ್ಪು ಮಾಡಿದ್ರು ಕೂಡ ಅವರು ಓವರ್ ಆಗಿ ಕಾನ್ಫಿಡೆಂಟ್ ಆಗಿ ಇಲ್ಲಿ ಹೇಳ್ತಾರೆ ನಾನು ತಪ್ಪೇ ಮಾಡಿಲ್ಲ ಅಂತ ಅಂದ್ಬಿಟ್ಟು. ಅದೇ ಒಂದು ಇಲ್ಲಿ ಮತ್ತೆ ಮುಂದುವರ್ಸ್ಕೊಂಡು ಹೋಗಿದ್ದಾರೆ. ಇದು ಸ್ವಲ್ಪ ಅತಿರೇಕಕ್ಕೂ ಕೂಡ ಹೋಗುತ್ತೆ ಅಂತ ಕೂಡ ಇಲ್ಲಿ ಅನಿಸ್ತದೆ. ಇವತ್ತ ಏನೊಂದು ಗ್ರ್ಯಾಂಡ್ ಫಿನಾಲೆ ಇದೆ, ಮೊದಲನೇ ಗ್ರ್ಯಾಂಡ್ ಫಿನಾಲೆ, ಇದರಲ್ಲಿ ಸಿಕ್ಕಾಪಟ್ಟೆ ಇಲ್ಲಿ ಉಗಿಸ್ಕೊಳ್ಳೋದು ಜಾನ್ವಿ ಅವರು ಅಶ್ವಿನಿ ಗೌಡ ಅವರು ಅಂತಾನೆ ಗೊತ್ತಾಗ್ತದೆ. ಇವತ್ತು ಫುಲ್ ಎಪಿಸೋಡ್ ಅವ್ರದೇ ಆದ್ರೂ ಕೂಡ ಆಗ್ಬೋದು. ಸೊ ವೀಕ್ಷಕರೇ, ಸದ್ಯ ಈಗ ಇವ್ರಿಗೆ ಇಲ್ಲಿ ಕ್ಲಾಸ್ ತಗೊಂತಿರೋದು ಸಿಕ್ಕಾಪಟ್ಟೆ ಖುಷಿ ಆಗ್ತದೆ. ಯಾಕಂದ್ರೆ ಪ್ರತಿಯೊಂದು ವಿಚಾರ ಏನಿಲ್ಲಿ ಬಿಟ್ಟಿದ್ರು, ಕಾರ್ಟೂನ್ ಅನ್ನೋ ವಿಚಾರ ಇರ್ಬೋದು, ಮತ್ತೆ ಇಲ್ಲಿ ಯಮ್ಮ ಅಂತ ಅಂದ್ಬಿಟ್ಟು ಕರಿಬೇಡ ಅಂತ ಅಂದ್ಬಿಟ್ಟು ಅವ್ರಿಗೆ ಗೌರವ ಕೊಡಿಸ್ಕೊಂಡ್ರು ಅವರು. ಬಟ್ ಇನ್ನೊಬ್ರಿಗೆ ಯಾವ ರೀತಿ ಗೌರವ ಕೊಡಬೇಕು ಅನ್ನೋದು ಇಲ್ಲಿ ಅವ್ರಿಗೆ ಗೊತ್ತಿಲ್ಲ ಅನ್ನೋದು ಗೊತ್ತಾಗ್ತದೆ. ಪ್ರೋಮೋ ಒಂದು ಸಿಕ್ಕಾಪಡೆ ಚಿಂದಿ ಅಂತಾನೆ ಹೇಳ್ಬೋದು. ನಾವೆಲ್ಲರೂ ಕೂಡ ಈ ಒಂದು ಪ್ರೋಮೋಗೆ ಇಲ್ಲಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ವಿ, ಯಾವ ರೀತಿಯಾಗಿ ಕ್ಲಾಸ್ ತಗೊಂತಾರೆ, ಬೈತಾರೋ ಇಲ್ವೋ. ಕಳೆದ 2 ವಾರ ಇಲ್ಲಿ ಇವರಿಗೆ ಏನೂ ಕೂಡ ಬೈದಿರಲಿಲ್ಲ, ಅವ್ರು ತಪ್ಪು ಮಾತಾಡಿದ್ದಾರೆ, ಆದ್ರೂ ಕೂಡ ಯಾಕೆ ಬೈಲಿಲ್ಲ ಅಂತ ಅಂದ್ಬಿಟ್ಟು ಪ್ರತಿಯೊಬ್ಬರು ಕೂಡ ಇಲ್ಲಿ ಕ್ವಶನ್ ಮಾಡಿದ್ರು. ಇಲ್ಲಿ ಯಾಕೆ ಬೈತಾರ, ಏನು ಅಶ್ವಿನಿ ಅವ್ರು ಕಂಡ್ರೆ ಹೆದರಿಕೆನ ಯಾರಿಗಾದ್ರು ಅಂತ ಅಂದ್ಬಿಟ್ಟು ಅಂತಿದ್ರು. ಈಗ ನೋಡಿ, ಕಿಚ್ಚನ ಎದುರು ಯಾರ ಆಟನೂ ಕೂಡ ಇಲ್ಲಿ ನಡೆಯಲ್ಲ ಅಂತಂದ್ಬಿಟ್ಟು ಮತ್ತೊಮ್ಮೆ ಪ್ರೂವ್ ಆಗಿದೆ. ಸೊ ವೀಕ್ಷಕರೇ, ನಿಮಗೆ ಪ್ರೋಮೋ ನೋಡಿ ಏನನ್ನಿಸ್ತು ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.